ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಯಾರು ಪ್ರೀತಿಯಲ್ಲಿ ಮೋಸ ಹೋಗಿದ್ದಾರೋ, ಯಾರು ನೀವು ಹೆಚ್ಚು ಹುಚ್ಚರಂತೆ ಪ್ರೀತಿ ಮಾಡ್ತಿರೋ ಅಂಥವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೋ ಅಂಥವರನ್ನು ಮತ್ತೆ ಮರಳಿ ನಿಮ್ಮ ಹತ್ರ ಕರೆಸೋದಕ್ಕೆ ಯಾವ ರೀತಿ ಯಾವ ಕ್ರಿಯೆ ಯಾವಾಗ ಮಾಡಬೇಕು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನಿ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ಭೋಲೆನಾಥ್ ಅಂದರೆ ಶಿವ ಪರಮಾತ್ಮ ಈಶ್ವರನ ದಿನದ ದಿನ ಸ್ಟಾರ್ಟ್ ಮಾಡಬೇಕು. ಅಂದರೆ ಸೋಮವಾರದ ದಿನ ಬೆಳಿಗ್ಗೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಬೆಳಗಿನ ಜಾವ 5 ಗಂಟೆಗೆ ಶುರು ಮಾಡಬೇಕು. ಈ ಕ್ರಿಯೆಯನ್ನು ನೀವು 5 ದಿನ ಮಾಡಬೇಕಾಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ. ಈ 5 ದಿನ ಈ ಕ್ರಿಯೆ ಬೆಳಗಿನ ಜಾವ 5 ಗಂಟೆಗೆ ಮಾಡಬೇಕಾಗುತ್ತೆ. ಈ 5 ದಿನ ಮಾಂಸ ಎಣ್ಣೆ ಮಾಡಬಾರ್ದು. ಯಾರು ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತೀರ ಅಂಥವ್ರು ದಯವಿಟ್ಟು ಈ ಕ್ರಿಯೆನ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಅದರ ಪಶ್ಚಾತ್ತಾಪ ನೀವೇ ಅನುಭವಿಸ್ತೀರ. ಸೊ ಮಾಡಬೇಡಿ. ಇದನ್ನು ಪ್ರೇಯಸಿ, ಪ್ರಿಯತಮ, ಅಕ್ಕ, ತಮ್ಮ, ಅತ್ತೆ, ಸೊಸೆ, ಮಾವ ಯಾರು ಬೇಕಿದ್ದರೂ ಮಾಡ್ಬೋದು. ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಮೊದಲಿಗೆ ಸೋಮವಾರದ ದಿನ ನಾನು ಹೇಳಿದ್ನಲ್ಲ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿಬೇಕು. ಅದಕ್ಕೂ ಮುಂಚೆ ಸ್ನಾನ ಎಲ್ಲ ಮಾಡಬೇಕು, ಪೂಜೆ ಪುನಸ್ಕಾರ ಮುಗಿಸ್ಬೇಕು. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾನು ಕೊಡೋ ಮಂತ್ರನ ಪ್ರತಿನಿತ್ಯ 234ರಂತೆ 5 ದಿನ ಮಾಡಬೇಕು. 5 ದಿನ ಕರೆಕ್ಟಾಗಿ ಮಾಡಿದ್ದೇ ಆದರೆ ನೀವು ಅಂದುಕೊಂಡ ಕ್ರಿಯೆ ಖಂಡಿತ ಆಗುತ್ತೆ. ಅದಕ್ಕೆ ಮಂತ್ರ ಹೀಗಿದೆ: ಓಂ ನಮಸ್ತೆ ಮಹಾತ್ರಿಕಾಲದರ್ಶೆ ಮಹಾ ಅಘೋರೆ ಅಮುಖಿ ಸ ಶರೀರೆ ಮಂ ವಶ್ಯಂ ಕುರು ಫಟ್ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ನಮಸ್ತೆ ಮಹಾತ್ರಿಕಾಲದರ್ಶೆ ಮಹಾ ಅಘೋರೆ ಅಮುಖಿ ಸ ಶರೀರೆ ಮಂ ವಶ್ಯಂ ಕುರು ಫಟ್ ಸ್ವಾಹ. ಅಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಸೇರಿಸ್ಕೊಳ್ತಾ ಮಂತ್ರ ಪಠನೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ನಮಸ್ಕಾರ, ಎಲ್ರಿಗೂ ಮಂಗಳವಾಗಲಿ.